ಧಾರವಾಡದ ಕಲಘಟಕಿಯಲ್ಲಿ 2017ರಲ್ಲಿ ನಡೆದ ಹರ್ಷ ಎಂಟರ್ಟೈನ್ಮೆಂಟ್ ವಂಚನೆ ಪ್ರಕರಣ ಈಗ ಹೊಸ ತಿರುವು ಪಡೆದಿದೆ. 10 ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯುತ್ತಿದ್ದ ಜನರಿಗೆ ಈಗ ಕೊನೆಗೂ ತಮ್ಮ ಹಣ ಮರಳಿ ಸಿಗುವ ಭರವಸೆ ಮೂಡಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೂರಾರು ಹೂಡಿಕೆದಾರರು ಮುಗಿಬಿದ್ದಿದ್ದಾರೆ. ಹೈಕೋರ್ಟ್ ನಿರ್ದೇಶನದಂತೆ ಕರ್ನಾಟಕ ಹೂಡಿಕೆದಾರರ ಹಿತಾಸಕ್ತಿ ಸಂರಕ್ಷಣಾ ಕಾಯ್ದೆಯಡಿ ಕ್ಲೈಮ್ ಅರ್ಜಿ ಸಲ್ಲಿಸಲು ಮೇ 26ರವರೆಗೆ ಅವಕಾಶ ನೀಡಲಾಗಿದ್ದು, ಪ್ರತಿದಿನ ಸಂಜೆ 5:30ರವರೆಗೆ ಅರ್ಜಿ ಸ್ವೀಕರಿಸಲಾಗುತ್ತಿದೆ. ಇಷ್ಟು ವರ್ಷಗಳ ಕಾಲ ಅಲೆದಾಡಿ ಸುಸ್ತಾಗಿದ್ದ ಜನರಿಗೆ ಅಧಿಕಾರಿಗಳು ಸ್ಥಳದಲ್ಲೇ ತಿದ್ದುಪಡಿಗಳಿಗೆ ನೇರವಾಗಿ ಸಹಾನುಭೂತಿಯಿಂದ ಸ್ಪಂದಿಸುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. 10 ವರ್ಷಗಳ ಕಾಯುವಿಕೆಯ ನಂತರ ಈಗಲಾದರೂ ಕೈ ಸೇರಬೇಕಾದ ಹಣ ಮರಳಿ ಸಿಗುತ್ತೆ ಅನ್ನೋ ನೆಮ್ಮದಿಯ ನಿಟ್ಟುಸಿರು ಹೂಡಿಕೆದಾರರ ಮುಖದಲ್ಲಿ ಕಾಣಿಸ್ತಾ ಇದೆ.